ಎಸ್ ನೆಲಮಂಗಲದಲ್ಲಿ ಆದಂತಹ ಒಂದು ಘಟನೆ, ಆ ಘಟನೆಗೆ ಸಂಬಂಧಪಟ್ಟಂತೆ ಕಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ರೊಚ್ಚಿಗಿದ್ದಾರೆ. ಬೆಂಗಳೂರಿನಲ್ಲಿ ಕಸದ ವಿಚಾರದಲ್ಲಿ ಜನ ಯಾವ ರೀತಿಯಲ್ಲಿ ರೊಚ್ಚಿಗಿದ್ದಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಪಂಚಾಯಿತಿ ಕಚೇರಿಯಲ್ಲೇ ಕಸ ಸುರಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಸ ತೆಗೆದುಕೊಂಡು ಹೋಗೋದಕ್ಕೆ ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಆಕ್ರೋಶ. ಪಂಚಾಯಿತಿ ಕಚೇರಿಯಲ್ಲೇ ಸುರಿದು ಆ ಕಸ ಸುರಿದು ಜನ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿಬ್ಬಂದಿ ಕಸ ಕೊಂಡೊಯ್ದಕ್ಕೆ ಬರಲೇ ಇಲ್ಲ, ಹೀಗಾಗಿ ಪ್ರತಿಭಟನೆ. ಸೋಂಪುರ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಕಸ ಹಾಕಿದ್ದಾರೆ. ನೆಲಮಂಗಲ ತಾಲೂಕಿನ ಸೋಂಪುರ ಪಂಚಾಯಿತಿಯಲ್ಲಿ ನಡೆದಂತಹ ಘಟನೆ ಇದು. ಇಷ್ಟರವರೆಗೆ ನಾವು ಗಮನಿಸಿದ್ವಿ, ಕಸ ಸರಿಯಾದ ಜಾಗದಲ್ಲಿ ಹಾಕಲಿಲ್ಲ ಅಂತಂದ್ರೆ GBA ಅವ್ರ ಮನೆಗಳ ಎದುರುಗಡೆ ತಂದು ಕಸ ಹಾಕ್ತಾ ಇತ್ತು, ಕಸ ಸುರಿತಾ ಇತ್ತು. ಆದರೆ ಈಗ ಜನ ನಮ್ಮನೆ ಕಸ ತೆಗೆದುಕೊಂಡು ಹೋಗಿಲ್ಲ ಅಂತ ಪಂಚಾಯಿತಿ ಎದುರುಗಡೆನೆ ಕಸ ಸುರಿತಿದ್ದಾರೆ. ಸರ್ಕಾರಿ ಅಧಿಕಾರಿಯ ವರ್ತನೆಯ ವಿರುದ್ಧ ಈ ಪ್ರತಿಭಟನೆ. ಪಂಚಾಯತ್ PDO ರವಿಶಂಕರ್ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಸಂಗ್ರಹಿಸಿದಂತಹ ಕಸ ಸ್ಮಶಾನದ ಪಕ್ಕದಲ್ಲಿ ಹಾಕ್ತಾ ಇದ್ದಂತಹ ಸಿಬ್ಬಂದಿ ಕಸ ಸಂಗ್ರಹಿಸುವುದಕ್ಕೆ ಬರಲೇ ಇಲ್ಲ. ನಮ್ಮ ರಿಪೋರ್ಟರ್ ಮಂಜುನಾಥ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಪಂಚಾಯಿತಿ ಕಚೇರಿಯಲ್ಲೇ ಜನ ಕಸ ಸುರಿದು ಆಕ್ರೋಶ ಹೊರಹಾಕ್ತಾರೆ ಅಂತಂದ್ರೆ ಬೇಸತ್ತು ಹೋಗಿದ್ದಾರೆ ಅಂತ ಅನ್ಸುತ್ತೆ. ಏನಾಗಿದೆ ಈಗ? ಸಿಬ್ಬಂದಿಯಿಂದ ಏನು ಮಾಹಿತಿ ಲಭ್ಯ ಆಗ್ತಿದೆ? ಪ್ರತಿಮಾ, ಹೌದು. ಅಂದ್ರೆ ಸೋಂಪುರ ಗ್ರಾಮ ಪಂಚಾಯತಿಯ ಮುಂದೆಗ ಕಸ ಸುರಿದು ಜನರು ಆಕ್ರೋಶವನ್ನ ವ್ಯಕ್ತಪಡ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಕಸವನ್ನ ಸ್ಮಶಾನದ ಮುಂದೆ ಹಾಕ್ತಾ ಇದ್ರು ಅನ್ನೋ ಒಂದು ಆರೋಪ ಕೇಳಿ ಬಂತು. ಈ ಆರೋಪದ ಹಿನ್ನೆಲೆಯಲ್ಲಿ ಜನ ಹಲವು ಬಾರಿ ಅವ್ರಿಗೆ ಲೆಟರ್ನ ಕೊಟ್ಟಿದ್ರೆ, ಮನವಿ ಪತ್ರವನ್ನ ಕೊಟ್ಟಿದ್ರು. ಈ ರೀತಿ ಕಸವನ್ನ ಹಾಕ್ಬೇಡಿ ಸ್ಮಶಾನದಲ್ಲಿ, ಅಲ್ಲಿ ಅಕ್ಕಪಕ್ಕದಲ್ಲಿ ಮನೆಗಳು ಕೂಡ ಇದಾವೆ, ಹಾಗಾಗಿ ಸಾಕಷ್ಟು ರೋಗ ರುಜಿನಗಳು ಬರ್ತವೆ, ಈ ರೀತಿ ಕಸವನ್ನ ಹಾಕ್ಬೇಡಿ ಮನವಿಯನ್ನ ಮಾಡಿದ್ರು. ಇದಾದ ನಂತರ ಪ್ರತಿದಿನವೂ ಕೂಡ ಕಸದ ವಾಹನಗಳು ಕೂಡ ಲೇಟ್ ಆಗಿ ಬರ್ತಿದ್ರು. ಜೊತೆಗೆ 2 ದಿನಕ್ಕೆ 3 ದಿನಕ್ಕೆ ಈ ರೀತಿಯಾಗಿ ಬರ್ತಾ ಇತ್ತು. ಹಾಗಾಗಿ ಅದು ಕೂಡ ಒಂದು ಆಕ್ರೋಶ ಇತ್ತು ಅನ್ನೋ ಇದರ ಜೊತೆಗೆ ಕಸದ ಲಾರಿಯವರ ನಿರ್ಲಕ್ಷ್ಯ ಇತ್ತು ಅನ್ನೋ ಒಂದು ಮಾಹಿತಿ ಇದೆ. ಹಾಗಾಗಿ ಇವತ್ತು ಅಂದ್ರೆ ಸೋಂಪುರ ಗ್ರಾಮ ಪಂಚಾಯತಿಯ ಮುಂದೆ PDO ಅಧಿಕಾರಿಯ ನಿರ್ಲಕ್ಷ್ಯತನಕ್ಕೆ ಬೇಸತ್ತಿರ್ತಕ್ಕಂಥ ಗ್ರಾಮಸ್ಥರು ಏಕಾಏಕಿ ಕಸವನ್ನ ಮನೆಯಲ್ಲಿ ಸಂಗ್ರಹ ಮಾಡಿರ್ತಕ್ಕಂಥ ಕಸಗಳಿರುತ್ತೆ, ಆ ಒಂದು ಕಸವನ್ನ ಲಾರಿಗೆ ಹಾಕಿ ಲಾರಿನ ತೆಗೆದುಕೊಂಡೋಗಿ ಗ್ರಾಮ ಪಂಚಾಯತಿ ಮುಂದೆ ನಿಲ್ಲಿಸಿ ಈಗ ಕಸವನ್ನ ಸುರಿದಿರ್ತಕ್ಕಂಥ ಘಟನೆ ಸಂಬಂಧ ಈಗಾಗಲೇನು ಆ ಕಸವನ್ನ ಕ್ಲೀನ್ ಮಾಡುವಂತ ಕೆಲಸವನ್ನ ಕಂಪ್ಲೀಟ್ ಆಗಿ ಎಲ್ಲ ಸಿಬ್ಬಂದಿಗಳು. ಇನ್ನ ಇಲ್ಲಿ ಜನರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ಸ್ ಮಂಜು ತಮ್ಮೆಲ್ಲ ಮಾಹಿತಿಗೆ.